ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರ ಆ ಬುಲ್ಡೋಸರ್ ಬಾಬಾ ಲೆಕ್ಕವನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಾ. ಅಕ್ರಮವಾಗಿ ಯಾರಾದರೂ ಮನೆಗಳನ್ನು ಕಟ್ಟಿದ್ರೆ, ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ರೆ, ಅಕ್ರಮವಾಗಿ ಸರ್ಕಾರಿ ಜಾಗವನ್ನ ಕಬಳಿಸಿದ್ರೆ, ಅಥವಾ ಯೋಗಿ ಸರ್ಕಾರ ಇರೋದನ್ನ ಮರೆತು ಬಿಟ್ಟು ತಮ್ಮ ಹಿಂದಿನ ಅದೇ ಚಾಳಿಯನ್ನ ಮುಂದುವರಿಸಿದವರಿಗೆ ಯೋಗಿಜಿ ಅವಾಗವಾಗ ಉತ್ತರ ಪ್ರದೇಶದಲ್ಲಿ ಲೆಕ್ಕ ಇಟ್ಟೆ ಬುಲ್ಡೋಸರ್ ಟ್ರೀಟ್ಮೆಂಟ್ ಕೊಡೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇವತ್ತು ಅದೇ ಬುಲ್ಡೋಸರ್ ಪಾಕಿಸ್ತಾನದ ಮೇಲೆ ಹತ್ತು ಬಿಟ್ಟಿದೆ. ಅಂದ್ರೆ ಲಿಟ್ರಲಿ ಪಾಕಿಸ್ತಾನದ ಮೇಲೆ ಅಂತಲ್ಲ, ದೆಹಲಿಯಲ್ಲಿರುವಂತಹ ಪಾಕಿಸ್ತಾನ ಹೈ ಕಮಿಷನ್ ಮೇಲೆ ಚಲಿಸಿರುವಂಥದ್ದು. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ನೀನು ಒಂದು ಕೆನೆಗೆ ಬಾರಿಸಿದ್ರೆ ನಾನು ಇನ್ನೊಂದು ಕೆನೆ ಬೇಕಾದ್ರೂ ತೋರಿಸ್ತೀನಪ್ಪ ಅನ್ನೋ ರೀತಿ ಇತ್ತು ಕಾಂಗ್ರೆಸ್ ಇರುವಾಗ. ಬಟ್ ಈಗ ಮೋದಿಜಿ ಬಂದ ನಂತರ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀನು ಒಂದು ಪೆಟ್ಟನ್ನು ಹೊಡೆದ್ರೆ 4 ಹೊಡೆತವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ರೆಡಿ ಆಗಿರು. ಅದಕ್ಕೆ ಈ ಬಾರಿ ಭಾರತ ಬ್ಯಾರಿಕೇಡ್ಗೆ ಬುಲ್ಡೋಸರ್ ಇಂದ ಉತ್ತರವನ್ನು ಕೊಟ್ಟಿರುವಂತದ್ದು. ಏನಪ್ಪಾ ಇದು ಬ್ಯಾರಿಕೇಡಿಗೆ ಬುಲ್ಡೋಸರ್ ಇಂದ ಉತ್ತರ? ಏನ್ ಹೇಳ್ತಾ ಇದ್ದಾಳೆ ಇವಳು ಅಂತ ಅಂದ್ಕೊಂಡ್ರೆ ಹೇಳ್ತೀನಿ. ದೆಹಲಿಯ ಚಾಣಕ್ಯಪುರಿಯಲ್ಲಿರುವಂತಹ ಪಾಕಿಸ್ತಾನ ಹೈ ಕಮಿಷನ್ ಹೊರಗಡೆ ಇದ್ದಕ್ಕಿದ್ದ ಹಾಗೆ ಒಂದು ಹಳದಿ ಬಣ್ಣದ ಅತಿಥಿಯ ಆಗಮನ ಆಗತ್ತೆ. ಯಾರಪ್ಪ ಆ ಅತಿಥಿ ಅಂತ ನೋಡಿದ್ರೆ ನಮ್ಮದೇ ಬುಲ್ಡೋಸರ್. ಯಾಕಪ್ಪ ಈ ಬುಲ್ಡೋಸರ್ ಅತಿಥಿ ಬಂದಿದ್ವು ಅಂತ ನೋಡಿದ್ರೆ, 3 ದಿನಗಳ ಹಿಂದೆ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನ ಸರ್ಕಾರಕ್ಕೆ ಯಾಕೋ ಇದ್ದಕ್ಕಿದ್ದ ಹಾಗೆ ನಾವೇನಾದ್ರೂ ಮಾಡ್ಬೇಕಲ್ವಾ, ಭಾರತವನ್ನ ಹೆಂಗಾದ್ರೂ ಕೆಣಕಬೇಕಲ್ಲ ಅಂತ ಪಾಪ ಆಸೆ ಆಗ್ಬಿಡ್ತು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇರುವಂತಹ ಇಂಡಿಯನ್ ಎಂಬಸಿ ಅಂದ್ರೆ ಇಂಡಿಯನ್ ಹೈ ಕಮಿಷನ್ ಹೊರಗಡೆ ಈ ಭದ್ರತೆಗೋಸ್ಕರ ಹಾಕಲಾಗಿದ್ದಂತಹ ಪ್ರೊಟೆಕ್ಟಿವ್ ಬ್ಯಾರಿಕೇಡ್ಗಳನ್ನ ಯಾವುದೇ ಕಾರಣ ಇಲ್ಲದೆ ತೆಗೆದು ಹಾಕಿಬಿಡ್ತಾರೆ, ಅದನ್ನ ಧ್ವಂಸ ಮಾಡಿಬಿಡ್ತಾರೆ. ಬಹುಶಃ ಇದಕ್ಕೆ ಪ್ರತಿಕ್ರಿಯೆ ಭಾರತದಿಂದ ಏನು ಬರ್ಲಿಕ್ಕಿಲ್ಲ. ಈ ಜಾಸ್ತಿ ಅಂತಂದ್ರೆ ದೆಹಲಿಯಿಂದ ಒಂದು ಕಠಿಣ ಖಂಡನ ಪತ್ರ ಬರುತ್ತೆ ಅಂತ ಅಂದುಕೊಂಡಿದ್ರು ಏನೋ. ಬಟ್ ಏನು ಮಾಡೋದು, ಪಾಪ ಅವರು ಅವಾಗವಾಗ ಮರೆತು ಬಿಡ್ತಾರೆ. ಈಗ ಇರುವಂಥದ್ದು ನಮ್ಮದೇ ಸರ್ಕಾರ ಅಲ್ಲ, ಅಲ್ಲಿ ಈಗ ಇರುವಂಥದ್ದು ಮೋದಿಜಿಯವರ ಸರ್ಕಾರ, ಇದು ನವಭಾರತ ಅಂತ ಮರೆತು ಬಿಡ್ತಾರೆ. ಹಾಗಾಗಿ ದೆಹಲಿಯಿಂದ ಈ ಬಾರಿ ಯಾವುದೇ ಪತ್ರನೂ ಹೋಗ್ಲಿಲ್ಲ, ನೋಟಿಸು ಕಳಿಸ್ಲಿಲ್ಲ, ಏನಾಗ್ಲಿಲ್ಲ. ನೇರವಾಗಿ ಬುಲ್ಡೋಸರ್ ಅನ್ನೇ ಕಳಿಸ್ಕೊಟ್ರು. ಗುರುವಾರ ಬೆಳಗ್ಗೆ ದೆಹಲಿ ಆಡಳಿತದ ತಂಡ ಬುಲ್ಡೋಸರ್ ಜೊತೆಗೆ ಪಾಕಿಸ್ತಾನ ಹೈ ಕಮಿಷನ್ ಹತ್ರ ತಲುಪ್ತಾರೆ. ಅಲ್ಲಿ ನೋಡಿದಾಗ ಅವರ ಆವರಣದಿಂದ ಹೊರಭಾಗದವರೆಗೂ ಈ ವೀಸಾ ಕೌಂಟರ್ನ ಶೆಡ್ ಆಗಿರಬಹುದು, ಬ್ಯಾರಿಕೇಡ್ಗಳಾಗಿರಬಹುದು, ಅಕ್ರಮ ನಿರ್ಮಾಣ ಎಲ್ಲವೂ ಕೂಡ ಹರಡ್ಕೊಂಡಿದ್ವು. ಅಂದ್ರೆ ಪಾಕಿಸ್ತಾನದ ಈ ಹೈ ಕಮಿಷನ್ಗೆ ಎಷ್ಟು ಜಾಗವನ್ನ ನೀಡಲಾಗಿತ್ತೋ ಅದಕ್ಕಿಂತ ಹೆಚ್ಚಿನ ಜಾಗವನ್ನ ಅವರು ಅಕ್ರಮವಾಗಿ ಆಕ್ರಮಿಸ್ಕೊಂಡಿದ್ರು. ಅಕ್ರಮ ಅಂತ ಅಂದ್ರೆ ಮುಗೀತು, ಈ ಬುಲ್ಡೋಸರ್ ಅಲ್ಲಿ ಕೆಲಸವನ್ನ ಶುರು ಮಾಡಲೇಬೇಕು. ಹಾಗಾಗಿ ಕೆಲವು ನಿಮಿಷಗಳಲ್ಲಿ ಪಾಕಿಸ್ತಾನ ಹೈ ಕಮಿಷನ್ ಹೊರಗಿದ್ದಂತಹ ಅಕ್ರಮ ಅತಿಕ್ರಮಣ ಆಗಿರ್ಬೋದು, ಫೆನ್ಸಿಂಗ್ ಆಗಿರ್ಬೋದು, ಹೀಗೆ ಎಲ್ಲವನ್ನ ತೆರವು ಮಾಡಿ ಒಂದೇ ಕಡೆಗೆ ಸರಿಸ್ಬಿಡ್ತಾರೆ. ಅಂದ್ರೆ ಪಾಕಿಸ್ತಾನ ಅಲ್ಲಿ ಬ್ಯಾರಿಕೇಡ್ಗಳನ್ನ ತೆಗೆದ್ರೆ ಭಾರತ ಇಲ್ಲಿ ಇಡೀ ದಾರಿಯನ್ನೇ ಕ್ಲಿಯರ್ ಮಾಡಿಬಿಡ್ತು. ಇವರು ಪಾಕಲ್ಲಿ ಆ ಇಂಡಿಯನ್ ಎಂಬಸಿ ಅಂದ್ರೆ ಇಂಡಿಯನ್ ಹೈ ಕಮಿಷನ್ ಎದುರು ಇದ್ದಂತಹ ಬ್ಯಾರಿಕೇಡ್ ಅನ್ನ ತೆಗೆದ್ರಲ್ವಾ, ಆಕ್ಚುಲಿ ಅದನ್ನು ತೆಗೆದ ಮೇಲೆ ಅಲ್ಲಿ ಭದ್ರತೆಗೆ ಒಂದ್ ಸ್ವಲ್ಪ ಅಪಾಯ ಕೂಡ ಎದುರಾಗಿತ್ತು. ಹಾಗಾಗಿ ಅದಾದ 3 ದಿನಗಳ ನಂತರ ಭಾರತ ಕೂಡ ಪಾಕಿಸ್ತಾನಕ್ಕೆ ಅದೇ ಭಾಷೆಯಲ್ಲಿ ಉತ್ತರವನ್ನು ಕೊಟ್ಟಿದೆ. ನೀವು ಇಸ್ಲಾಮಾಬಾದ್ನಲ್ಲಿ ನಮ್ಮ ಹೈ ಕಮಿಷನ್ ಅನ್ನ ಅಪಾಯಕ್ಕೆ ತಳ್ತೀರಾ, ಹಾಗಾದ್ರೆ ಓಕೆ, ದೆಹಲಿಯಲ್ಲಿರುವಂತಹ ನಿಮ್ಮ ಹೈ ಕಮಿಷನ್ ಕೂಡ ಆ ನಿಯಮಗಳ ಹೊರತಾಗಿಲ್ಲ ಅಷ್ಟೇ. ಈ ಸ್ಪಷ್ಟ ಸಂದೇಶವನ್ನ ಭಾರತ ಈ ಮೂಲಕ ಬುಲ್ಡೋಸರ್ ಮೂಲಕ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಪಾಕ್ ಅವಾಗವಾಗ ಪಾಪ ಮರ್ತು ಹೋಗುತ್ತೆ, ಆದ್ರೂ ನೆನಪಲ್ಲಿ ಇಡಲೇಬೇಕವರು, ನಮ್ಮ ಮುಂದೆ ಇರುವಂಥದ್ದು ಭಾರತ. ಹಾಗಾಗಿ ಹುಚ್ಚು ಸಾಹಸಕ್ಕೆ ಕೈ ಹಾಕೋ ಮೊದಲು ಒಂದಲ್ಲ ಎರಡಲ್ಲ 10 ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಈಗ ಉತ್ತರ ಏನು ತಡ ಆಗಲ್ಲ, ಕೂಡಲೇ ಬರುತ್ತೆ. ಅದು ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು. ಆಪರೇಷನ್ ಸಿಂಧೂರ್ ಅಂತೂ ನೋಡಿದೀವಿ. ಸೊ ಈ ಬಾರಿ ಬುಲ್ಡೋಸರ್ ಭಾಷೆಯಲ್ಲಿ ಬಂದಿದೆ ಅಷ್ಟೇ. ವೀಕ್ಷಕರೇನು ಈ ಬುಲ್ಡೋಸರ್ ಅಂತ ಬಂದಾಗ ಯೋಗಿಜಿಯವರ ಬಗ್ಗೆ ಹೇಳದಿದ್ರೆ ಹೇಗಲ್ವಾ? ಸೊ ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಜಿ ಅವರ ಬುಲ್ಡೋಸರ್ ಆಕ್ಷನ್ ಮುಂದುವರಿತಾನೆ ಇದೆ. ಉತ್ತರ ಪ್ರದೇಶದ ದಮರಿಯಾಗಂಜ್ನಲ್ಲಿ 59 ವರ್ಷ ಹಳೆಯ ಒಂದು ಮದ್ರಾಸಾವನ್ನ ಅಲ್ಲಿನ ಅಧಿಕಾರಿಗಳು ಈ ಸರ್ಕಾರಿ ಜಮೀನಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಇವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಧ್ವಂಸ ಮಾಡಿರುವಂತದ್ದು ವಿಡಿಯೋವನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ.
सिद्धार्थनगर जिले के डुमरियागंज तहसील में पथरा थाना क्षेत्र के पिपरा रामलाल में एक मदरसे को डेमोलाइज किया जा रहा है। भारी फोर्स तैनात है, जिले के प्रशासन भी मौजूद हैं। 3-4 जो है जेसीबी से लगातार जो है मदरसे को तोड़ा जा रहा है। आपको बता दें, ये मदरसा जो तोड़ा जा रहा है, जो स्थानीय ग्रामीण हैं उनके अनुसार पता चला है कि खेल मैदान की ज़मीन पर ये मदरसा बना हुआ था, जिसको प्रशासन द्वारा जो है डेमोलाइज किया जा रहा है। ये सीधी तस्वीरें आप लोग देख सकते हैं कैमरे पर, जो मदरसे को तोड़ा जा रहा है। प्रशासन के तो लोग मौजूद हैं यहाँ पर, कई थाने की फोर्स जो है जगह जगह पर लगी है। लोगों को मदरसे के पास आने से रोका जा रहा है। ಇನ್ನು ನಿಮಗೆಲ್ಲರಿಗೂ ಗೊತ್ತು, ಉತ್ತರ ಪ್ರದೇಶ ಚುನಾವಣೆ ಹತ್ತಿರದಲ್ಲೇ ಇದೆ. ಹಾಗಾಗಿ ಅಲ್ಲಿ ಒಂದು ಕಡೆ ಯೋಗಿಜಿ ಅವರು ಭಾಷಣ ಮಾಡ್ತಾ ಮಾಡ್ತಾ ಹೇಳ್ತಾರೆ, ಇವರು ಊಸರವಳ್ಳಿಗಳ ಹಾಗೆ ಬಣ್ಣವನ್ನ ಬದಲಾಯಿಸುವಂತ ಜನ. ಮೊದಲು ಪಿ ಅಂತ ಅಂದ್ರೆ ಹಿಂದುಳಿದವರು ಅಂತ ವ್ಯಾಖ್ಯಾನವನ್ನ ಕೊಟ್ರು. ಅದಾದ ನಂತರ ಅದೇ ಪಿ ಅಂತ ಅಂದ್ರೆ ಪಂಡಿತ್ ಅಂತ ಅದನ್ನ ಬದಲಾವಣೆ ಮಾಡ್ಕೊಂಡ್ರು. ನೋಡ್ತಾ ಇರಿ, ಒಂದು ದಿನ ಇದೆ ಪಿ ಅಂತ ಅಂದ್ರೆ ಪಾಕಿಸ್ತಾನ ಅಂತಾನು ವ್ಯಾಖ್ಯಾನಿಸಬಹುದು ಅಂತ ಯೋಗಿಜಿ ಅವರು ಹೇಳ್ತಾರೆ. गिरगिट की तरह रंग बदलने वाले लोग कैसे परिभाषा करते हैं। पी की परिभाषा पहले पिछड़े से, फिर पी की परिभाषा पंडित से, और आप देखना एक दिन वे पी की परिभाषा पाकिस्तान से भी कर देंगे। ये वही लोग हैं। हमें दुख हुआ था और अत्यंत कष्ट हुआ था। मैंने प्रदेश में पिछले 9 वर्ष में 3 पूर्व मुख्यमंत्रियों के मृत्यु होने पर तीनों के कार्यक्रमों में भाग लेने का मुझे अवसर प्राप्त हुआ, और तीनों अलग अलग दल के थे। एक सरदेव बाबूजी, हमारी पार्टी के नेता, हम सब के लिए प्रेरणा स्रोत, उनका दुखद निधन होता है। और दुखद निधन के बाद हमारे लिए असहनीय था। प्रधानमंत्री जी सारे कार्यक्रमों को छोड़ करके दिल्ली से सीधे लखनऊ में आए, उन्होंने श्रद्धांजलि अर्पित की, और SVPGI से लेकर के घर तक, और घर से अलीगढ़ तक, और अलीगढ़ से नरोरा तक अंतिम संस्कार कार्यक्रम में मैं और मेरे कैबिनेट के सभी सदस्यगण उस कार्यक्रम में भागीदार बने। हमारे लिए कष्टकारी यह था, एक सामान्य शिष्टाचार होता है, सामान्य संस्कार होता है। मायावती जी ने आकर के उस दायित्व का निर्वहन किया और बाबूजी को उन्होंने श्रद्धांजलि दी। लेकिन दुर्भाग्य कितना शर्मनाक था। समाजवादी पार्टी के मुखिया ने कितना द्वेष वे हमारे नेता से रखते हैं, कितना द्वेष रखते हैं। उन्होंने बाबूजी को प्रत्यक्ष जाकर के श्रद्धांजलि देने की बजाय शब्दों से भी नहीं कोई कुछ व्यक्त किया। बहनों और भाइयों, इससे बड़ा अपमान ये जातीय अपमान है, और ये हर उस हिंदू का अपमान है जिसको लगता है कि बाबूजी का जीवन सनातन मूल्यों के लिए, हिंदू गौरव के लिए समर्पित था। उस हर हिंदू का अपमान था ये जो कृत्य उस दौरान समाजवादी पार्टी के मुखिया ने किया। उन्होंने पहली बार नहीं किया किसी का अपमान, क्योंकि बाबूजी अपने उन मूल्यों के लिए समर्पित थे जो उन्होंने कहा वो करके दिखाया। और ठीक कहा यहां पे साक्षी जी महाराज ने, ये लोग कब क्या बोले कोई भरोसा नहीं। यानी जिस वैसे गिद्ध हैं, जिस पेड़ पर चढ़ेंगे उसको ही सुखा डालेंगे। ಇದು ಯಾರಿಗೆ ಹೇಳಿದ್ವು ಅಂತ ಗೊತ್ತಾಯ್ತಾ ನಿಮಗೆ? ಗೊತ್ತಾದ್ರೆ ಕಮೆಂಟ್ ಮಾಡಿ. ಕೊನೆಯದಾಗಿ ಯೋಗಿಜಿ ಅವರೊಂದು ವೆರಿ ಕ್ಯೂಟ್ ವಿಡಿಯೋ, ಬಹಳ
ವೈರಲ್ ಆಗ್ತಾ ಇದೆ, ಬಹಳ ಸದ್ದು ಮಾಡ್ತಾ ಇದೆ. ಆ ವಿಡಿಯೋವನ್ನು ಕೂಡ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.